100% ತುಂಬಾ ನೋವಾಗುತ್ತೆ. ಅದಕ್ಕೆ ಇವತ್ತು ನಾನು ಕರೆದಿದ್ದು ಲೈವ್ ಹೋಗ್ಬಿಡಿ ಅಂತ ಹೇಳಿದೀನಿ ಎಲ್ಲರಿಗೂ, ನಮ್ಮ ಪ್ರೆಸ್ ಅವ್ರಿಗೆಲ್ಲ. ಒಂದ್ ಸಿನಿಮಾಗೆ ಎಷ್ಟು ಐ ಮೂಮೆಂಟ್ಸ್ ಇರುತ್ತೆ, ನಾನು ಇಂಟರ್ವಲ್ಗೆ 20-30 ಐ ಮೂಮೆಂಟ್ಸ್ ಕೊಟ್ಟಿದ್ದೀನಿ. ಸೊ ಲೈವ್ ಹೋಗ್ಬಿಡಿ. ಇವಾಗ ಏನಾಗಿದೆ, ಮೇ ಬಿ ಸತತವಾಗಿ ಸೋತಿರೋದ್ರಿಂದ ಈ ಸರಿ ಗೆದ್ದಿದ್ದೀನಿ ಗುರು ಅಂದ್ರು ಯಾಕೋ ನಂಬಕ್ ರೆಡಿ ಇಲ್ವೋ ಗೊತ್ತಿಲ್ಲ. ನಾನು ವಿಡಿಯೋ ಮಾಡಿದಾಗ ಸಿಂಪತಿಗ್ ಮಾಡಿಲ್ಲ, ಗಿಮಿಕ್ ಮಾಡಿಲ್ಲ, ಇಲ್ಲಾಂದ್ರೆ ವೈರಲ್ ಆಗ್ಬೇಕಂತ ಮಾಡಿಲ್ಲ. ಒಂದು ಕಲಾವಿದನ ನೋವು ಅಷ್ಟೇ ಇದು. ಅಂದ್ರೆ ನಾವೇನು ಎಲ್ಲಾ ಸಿನಿಮಾಗಳು, ನಾವು ಮಾಡಿರೋ ಸಿನಿಮಾಗಳು 100 ಕೋಟಿ ಆಗ್ಬಿಡ್ಬೇಕು, 200 ಕೋಟಿ ಆಗ್ಬಿಡ್ಬೇಕಂತ ಮಾಡಲ್ಲ. ಅಟ್ಲೀಸ್ಟ್ ಮಾಡಿದ್ದಕ್ಕೆ ಅದಕ್ಕೆ ಒಂದು ಚಿಕ್ಕ ಸಣ್ಣ ಗೌರವ, ಇಲ್ಲಾಂದ್ರೆ ಒಂದು ರೆಕಗ್ನಿಷನ್ ಅಷ್ಟೇ ನಾವು ಒದ್ದಾಡ್ತೀವಿ. ಅಂದ್ರೆ ಇಷ್ಟು ಎಂಟರ್ಟೈನ್ ಆಗಿ ಇಷ್ಟಿದಾಗಿ ಒಂದು ಸಿನಿಮಾ ಮಾಡ್ದಾಗ್ಲೂ ಯಾಕೋ ಅದು ಕನ್ವರ್ಟ್ ಆಗ್ದಿರೋದಾಗ ಇನ್ನು ಮಾಡಿ ಏನು ಪ್ರಯೋಜನ ಅನ್ನೋದು ನನ್ನಲ್ಲೇ ತುಂಬಾ ಗಾಢವಾಗಿ ಬಂದಂತ ಒಂದು ಪ್ರಶ್ನೆ. ಇದಕ್ಕೆ ಮೇಲೆ ನಾನು ಏನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ. ನೀವುಗಳು ಕ್ಯಾಮ್ರಾ ತಗೊಂಡು ಒಳಗಡೆ ಹೋಗಿದ್ರಿ, ನೀವುಗಳು ಎಲ್ಲಾನು ಲೈವ್ ರೆಕಾರ್ಡ್ ಕೊಟ್ರಿ. ನೀವ್ ಇದ್ದಿದ್ದು ಒಂದು 20 ನಿಮಿಷ ಆದ್ರೂ 20 ನಿಮಿಷಕ್ಕೆ ಒಂದು 15 ರೆಕಾರ್ಡಿಂಗ್ ಆದ್ರೂ ಸಿಕ್ಕಿರುತ್ತೆ ನಿಮ್ಗೆ ಅಲ್ವಾ? 20 ನಿಮಿಷಕ್ಕೆ ಒಂದು 15 ಕಡೆ ನಗ್ಸಿದೀವಿ ಅಂದಾಗ ಇದಕ್ಕೆ ಮೇಲೆ ಏನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ. ಐ ಆಮ್ ಸೈಲೆಂಟ್. ನನಗೆ ಇದಕ್ಕೆ ಮೇಲೆ ಇನ್ನೇನೋ ಮಾಡು ಅಂದ್ರೆ ನಿಜವಾಗ್ಲೂ ನಾನು ಮಾಡೋ ಶಕ್ತಿ ಇಲ್ಲ, ಇದಿಲ್ಲ. ಇಲ್ಲಿಗೆ ನಿಲ್ಸ್ಬಿಡೋ ಒಂದು ನಿರ್ಧಾರಕ್ಕೂ ಬಂದಿದ್ದೀನಿ ನಾನು. ಅದು ಸರಿಯೋ ತಪ್ಪೋ ನನಗೂ ಗೊತ್ತಿಲ್ಲ. ಬಿಕಾಸ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದಾಗ ಇಡೀ ಫ್ಯಾಮಿಲಿ ಕೂತು ನಕ್ಕು ಎಂಜಾಯ್ ಮಾಡ್ಕೊಂಡು ಒಂದು ಸಿನಿಮಾ ನಾವು ಒಂದು ತಂಡ ತೆಗೆದಾಗನು ಅದು ಕನ್ವರ್ಟ್ ಆಗಿಲ್ಲ ಅಂದ್ರೆ ಮೇ ಬಿ ನಾಳೆ ದಿನ OTT ಬಂದು ನೋಡ್ತೇನೆ ಅಂದ್ರೆ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ ಉಳಿಯಲ್ಲ. ಒಂದು ಪ್ರೊಡ್ಯೂಸರ್ ಉಳಿಸ್ಬೇಕು, ಒಂದು ಕಲಾವಿದನ ಉಳಿಸ್ಬೇಕಂದಾಗ ಅದು ಥಿಯೇಟರ್ ಅಲ್ಲಿ ಬಂದೇ ಜನ ನೋಡಿದಾಗ ಅದು ಒಂದು ಪ್ಲಸ್ ಆಗುತ್ತೆ. ಅಂದ್ರೆ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಬರೋದು 100%. ಹಂಗೆ ಹಾಗಾದ್ರೆ ರಿವ್ಯೂಗೆ ಏನ್ ಬೆಲೆ ಇದೆ, ಇಲ್ಲ ಅಂದ್ರೆ ಇವಾಗ ನಾನು ಲೈವ್ ರೆಕಾರ್ಡಿಂಗ್ ಮಾಡೋದಕ್ಕೆ ಏನ್ ಬೆಲೆ ಇದೆ, ಇಲ್ಲ ಅಂದ್ರೆ ಒಂದು ಕಂಟೆಂಟ್ ಸ್ಪ್ರೆಡ್ ಆಗೋದಕ್ಕೆ ಇನ್ನೇನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ. ಐ ಆಮ್ ರಿಯಲಿ ಶಾಕ್ ಅಲ್ಲೇ ಇದೀನಿ. ಈ ಶೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಇದನ್ನ ನೀವೆಲ್ಲ ರೆಕಾರ್ಡ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಪೋಸ್ಟ್ ಮಾಡ್ತಾರೆ. ಇದನ್ನ ನೋಡಿ ಜನನು ಕನ್ವರ್ಟ್ ಆಗಿಲ್ಲ ಅಂದ್ರೆ ಅಂದ್ರೆ ನಾವು ಯೂಶಲಿ ಏನ್ ಮಾಡ್ತಿದ್ವಿ ಅಂದ್ರೆ ಸಿನಿಮಾ ಆದ ನಂತರ ರಿವ್ಯೂಸ್ ಕೇಳ್ತಿದ್ವಿ, ಥಿಯೇಟರ್ ಇಂದ ಆಚೆ ಬರೋ ಜನನ ಕೇಳ್ತಿದ್ವಿ. ಇಲ್ಲಿ ನಾನ್ ನಿಮ್ಗೆಲ್ಲ ಹೇಳಿದಂದ್ರೆ ಜನ ಎಲ್ಲಿ ನಗ್ತಾರೋ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ, ನಾನು ಸ್ಕ್ರೀನ್ ತೋರಿಸಿ ಅಂತಿದ್ದೆ. ಇದಕ್ಕಿಂತ ಇನ್ನು ಓಪನ್ ಚಾಲೆಂಜ್ ನನಗೂ ಮಾಡಕ್ ಬರಲ್ಲ. ಐ ಥಿಂಕ್ ಐ ಹ್ಯಾವ್ ಟ್ರೈಡ್ ಆಲ್ ಮೈ ಬೆಸ್ಟ್ ಸಿನಿಮಾನ ರೀಚ್ ಮಾಡಿಸೋದಕ್ಕೆ. ಅದನ್ನ ನಾವು ಮಾಡಿದೀವಿ ಒಂದ್ಸರಿ, ಇನ್ನೆಲ್ಲ ಪ್ರೇಕ್ಷಕರ ಕೈಯಲ್ಲಿದೆ. ಮೊನ್ನೆ ಒಂದು ವಿಡಿಯೋ ಮಾಡಿದ್ರಿ, ಕಣ್ಣೀರ್ ಹಾಕಿದ್ರಿ, 14 ವರ್ಷ ಇಂಡಸ್ಟ್ರಿ ಜರ್ನಿ ಮಾಡಿದ್ರಿ. ನಿಮ್ಮ ಆ ಒಂದು ಮನಸ್ಥಿತಿನ ಮತ್ತು ಪರಿಸ್ಥಿತಿ ನೋಡಿ ಇಂಡಸ್ಟ್ರಿ ಯಾರಾದ್ರೂ ಸ್ಟಾರ್ಗಳು ಸಪೋರ್ಟ್ ಮಾಡುವಂಥದ್ದು, ಮಾತನಾಡುವಂಥದ್ದು, ಈ ಸಿನಿಮಾಗೆ ಒಳ್ಳೆ ರಿವ್ಯೂ ಬಂದ್ರು ಕೂಡ ಅವ್ರು ಯಾಕೆ ಜೊತೆ ನಿಲ್ತಿಲ್ಲ ಅನ್ನುವಂಥದ್ದು ನಿಮ್ಗೆ ಆ ಬೇಸರ ಕೂಡ ಇದೆಯಾ? ಸರ್, ನಾನು ಯಾರಿಗೂ ಬ್ಲೇಮ್ ಮಾಡಕ್ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಬ್ಲೇಮ್. ವಿನೋದ್ ರಾಜ್ ಸರ್ ನನಗೆ ಕಾಲ್ ಮಾಡಿ ಅವರ ಸಪೋರ್ಟ್ ತಿಳಿಸಿದ್ರು. ಮತ್ತೆ ನನ್ನ ಎಷ್ಟೋ ಜನ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ, ಸರ್ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಇದ್ದೇ ಇದೆ, ಈ ಸಿನಿಮಾಗೂ ಸಪೋರ್ಟ್ ಮಾಡಿದ್ರು. ನನಗೆ ಯಾಕೆ ಇಲ್ಲಿ ಬಂದಿಲ್ಲ, ಎಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನ ಹಿಂದೆ ನಿಂತ್ಕೊಳ್ಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಅವ್ರವ್ರ ಇದು ಅವ್ರ ಪಾಪ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಹಾಕಿದ್ದಾರೆ. ಇಲ್ಲಿ ನಮಗೆ ಬರ್ಬೇಕಾಗಿದ್ದು ಜನ ಸರ್. ನನಗೆ ಈ ಸರಿ ಬೇಕಾಗಿರೋದು ಜನಗಳ ಸಪೋರ್ಟ್. ನಾನು ಕೇಳ್ಕೊಂತ ಇರೋದು ಒಂದು ಒಳ್ಳೆ ಕಂಟೆಂಟ್ ಬಂದಿದೆ, ಜನಗಳು ನೀವು ಬಂದು ನೋಡಿ ಅಂತ ನಾನು ನನ್ನ ನೋವನ್ನ ನಾನು ವ್ಯಕ್ತಪಡಿಸಿದೆ ಅಷ್ಟೇ. ಈಗ ಎಷ್ಟು ಥಿಯೇಟರ್ ಇದೆ ಸರ್? ಥಿಯೇಟರ್ ಅಲ್ಲಿ ಎಲ್ಲ ಥಿಯೇಟರ್ ಅಲ್ಲಿ ಇದೆ ಸರ್. ಎಲ್ಲೆಲ್ಲಿ ರಿಲೀಸ್ ಆಗಿದೆ ಎಲ್ಲ ಥಿಯೇಟರ್ ಅಲ್ಲೂ ಇದೆ. ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಆಗ್ಬೇಕಂದ್ರೆ ಜನ ಬರ್ಬೇಕು ಸರ್. ಇನ್ನು ಇದಕ್ಕಿಂತ ಏನ್ ಮಾಡ್ಬೇಕು ನೀವೇ ಹೇಳಿ. ನಾನು ಅದನ್ನ ಮಾಡಕ್ಕೂ ರೆಡಿ. ಲೈವ್ ಹೋಗಕ್ಕೂ ಹೇಳಿದೀನಿ ನಿಮ್ಗೆ. ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಇದು ಮಾಡಿ ಅಂತ. ನೀವುಗಳೇ ನೋಡಿ ನೀವು ಶಾಕ್ ವ್ಯಕ್ತಪಡಿಸ್ತಾ ಇದ್ದೀರಾ, ಇದಕ್ ಬರ್ತಿಲ್ಲ ಅಂತ. ಇದಕ್ ಮೇಲೆ ಏನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ. ಐ ಆಮ್ ರಿಯಲಿ ಹೆಲ್ಪ್ಲೆಸ್. ಓಕೆ, ಬಾರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಒಂದು 100 ಕೋಟಿ 200 ಕೋಟಿ ಹಾಕಿ ಬಂಡವಾಳ ಹಾಕಿ ಸಿನಿಮಾ ಮಾಡ್ದೇನೆ ಜನ ಬರ್ತಂದ್ರೆ ನಮ್ ತಾಯಣಗೂ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಅಷ್ಟು ಸಪೋರ್ಟ್ ಇಲ್ಲ ಸರ್. ಒಳ್ಳೆ ಸಿನಿಮಾ ಮಾಡಕ್ ಮಾತ್ರ ಬರುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ವಿ. ನಾನು ಇಷ್ಟವರೆಗೂ ಒಂದು ಒಳ್ಳೆ ಕಂಟೆಂಟ್ ಕೊಟ್ರೆ ಅದು ದೊಡ್ಡದಾಗ ಆಗುತ್ತೆ ಅನ್ಕೊಂಡು, ಈಗೆಲ್ಲ ದೊಡ್ಡದಾಗ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಆಸಕ್ತಿ ಇಲ್ಲ ಸರ್, ಟು ಬಿ ವೆರಿ ಫ್ರೈಕ್. ಹೌದು, ನೋಡಾದ್ಮೇಲೆ ಎಷ್ಟೋ ಜನ ನಾನು ರೋಡಲ್ಲಿ ಆಗ್ತಿದ್ರೆ ನೀವು ಎದುರುಬೇಡಿ ಸಿನಿಮಾ ನೋಡ್ತೀನಿ ಅಂತಾರೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ವರ್ಟ್ ಆಗ್ಬೇಕು ಅನ್ಸುತ್ತೆ. ಎಲ್ಲೋ ಒಂದ್ ಥಿಯೇಟರ್ 30-40 ಜನ ಬಂದ್ರೆ ಥಿಯೇಟರ್ ಉಳಿಸ್ಕೊಳಕ್ ಆಗಲ್ಲ ಸರ್ ಈಗಿರೋ ಪರಿಸ್ಥಿತಿಯಲ್ಲಿ. ಬಿಕಾಸ್ ಪಾಪ ನನ್ನಂಗೆ ಕಷ್ಟಪಟ್ಟಿರೋರು ಇನ್ನೊಂದು ಶುಕ್ರವಾರ ಬರ್ತಿರ್ತಾರೆ, ಅವ್ರಿಗೂ ಥಿಯೇಟರ್ ಕೊಡ್ಬೇಕು. ಅಂದ್ರೆ ಅನೀಶ್ ಕಷ್ಟಕ್ಕೆ ಮಾತ್ರ ಸ್ಪಂದನೆ ಮಾಡಿ ಅಂದ್ರೆ ಅದಾಗಲ್ಲ, ತಪ್ಪಾಗುತ್ತೆ. ಬಿಕಾಸ್ ನೆಕ್ಸ್ಟ್ ಶುಕ್ರವಾರ ಬರೋ ನಮ್ಮ ಕನ್ನಡ ಸಿನಿಮಾಗಳೇ ಎಷ್ಟಿದ್ದಾರೆ ಪಾಪ, ಅವ್ರದ್ದು ನನ್ನಷ್ಟೇ ಕಷ್ಟ ಆಗುತ್ತೆ, ನನ್ನಷ್ಟೇ ಶ್ರಮ ಆಗುತ್ತೆ. ಇದಕ್ಕೆಲ್ಲ ಒಂದು ಎಂಡ್ ಕಾರ್ಡ್ ಬರ್ಬೇಕು, ಇದಕ್ಕೆಲ್ಲ ಒಂದು ದಾರಿ ಆಗ್ಬೇಕು ಅಂತ ಹೊರ್ತು ಓಕೆ ಇಲ್ಲೇನೋ ಸಿಂಪತಿಗೆ ಇಟ್ಸ್ಕೊಂಡ್ಬಿಡ್ಬೇಕು, ಇಲ್ಲಿಂದ
ಸಿಂಪತಿಗೆ ಇಟ್ಸ್ಕೊಬೇಕಾಗಿದ್ರೆ 14 ವರ್ಷದಿಂದ ಆ ಕೆಲಸ ಮಾಡ್ಕೊಂಬರ್ತೀವಿ, ಯಾವತ್ತೂ ಮಾಡಿಲ್ಲ. ಐ ಥಿಂಕ್ ದಿಸ್ ಇಸ್ ಮೈ ಫಸ್ಟ್ ಈ ತರ ಓಪನ್ ಆಗಿ ಮಾತಾಡ್ತಿರೋದು ನಾನು. ಸಿಂಪತಿಗೋ ಗಿಮಿಗ್ಗೋ ಅಲ್ಲ. ಈ ಸಿನಿಮಾಗ್ ಬಂದಂತ ರಿವ್ಯೂಸ್ ನನಗೆ ಯಾವ ಸಿನಿಮಾಗೂ ಬಂದು ಕಲೆಕ್ಷನ್ ಅಲ್ಲ, ಕಲೆಕ್ಷನ್ ಇದಕ್ಕಿಂತ ಚೆನ್ನಾಗಿ ನೋಡಿದ್ವಿ ನಾವು. ಬಟ್ ರಿವ್ಯೂ ಈ ಸಿನಿಮಾಗೆ ಹೆಚ್ಚಿಗೆ ಬಂತು. ನನಗೇನೋ ದೊಡ್ಡದಾಗಿ ಮ್ಯಾಜಿಕ್ ಆಗುತ್ತೆ ಅಂದ್ರೆ ಮ್ಯಾಜಿಕ್ ಈ ರೂಪದಲ್ಲಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದು ನಮ್ಮ ಕೊನೆಯ ಪ್ರಯತ್ನ ಸರ್. ಇಲ್ಲಿಂದ ಸಿನಿಮಾ ಎತ್ಕೊಂಡ್ರೆ ಐ ಥಿಂಕ್ ಆರ್ ಕೆರಿಯರ್ಸ್ ವಿಲ್ ಕಂಟಿನ್ಯೂ. ಇಲ್ಲಿಗೆ ಕನ್ನಡಿಗರು ಬಿಟ್ರೆ ಇದು ಇಲ್ಲಿಗೆ ಬಿಡುತ್ತೆ. ಅಂದ್ರೆ ಪಾಪ ನನಗೂ ಸಾವಿರಾರು ಮೆಸೇಜ್ಗಳು ಬಂದಿರ್ಬೋದು, ಸಾವಿರಾರು ಇದು ಬಂದಿರ್ಬೋದು. ಬಟ್ ಫೈನಾನ್ಷಿಯಲಿ ಸಿನಿಮಾಗ್ ಬಂದ್ರೆ ಇನ್ನೊಂದು ಸಿನಿಮಾ ಮಾಡೋ ತಾಕತ್ತು ನಮಗೂ ಇರುತ್ತೆ. ಆ ತಾಕತ್ ಇಲ್ದಿರ ನಾವು ಇನ್ನೊಂದು ಹೆಜ್ಜೆ ಇಡಕ್ಕಾಗಲ್ಲ. ಲೆಟ್ ಈ ಶೋ, ಈ ಸ್ಕ್ರೀನ್ ನನ್ನ ಕೆರಿಯರ್ ನ ಡಿಸೈಡ್ ಮಾಡ್ಲಿ ಅಂತ ನಾನು ಇದು ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನಿಲ್ಲ ಸರ್, ನಾನು ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ನಮ್ಮ ಕೈಲಾದಷ್ಟು ನಾವು ಮಾಡಿದೀವಿ, ನಮ್ಮ ಕೈಲಾದಷ್ಟು ಸಿನಿಮಾನ ಪ್ರಚಾರ ಮಾಡಕ್ ನೋಡಿದೀವಿ. ಒಳ್ಳೆ ಕಂಟೆಂಟ್, ಒಳ್ಳೆ ಸಿನಿಮಾ ಅಂದ್ರೆ ಟರ್ನ್ ಆಗ್ತಿದೆ, ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಟರ್ನ್ ಆಗ್ಬೇಕು ಅನ್ನೋದು ಒಂದೇ ನಾನು ಬೇಡ್ಕೊಂತೀನಿ ಅಷ್ಟೇ. ಬಿಕಾಸ್ ಕಂಟೆಂಟ್ ಚೆನ್ನಾಗಿದೆ. ಇನ್ನ ಹೋಗಿ ಲೈವೇ ಹೋಗ್ಬಿಡಿ ಅಂದ್ಮೇಲೆ ಇನ್ನ ಅದಕ್ಕಿನ್ನ ಓಪನ್ ಸ್ಟೇಟ್ಮೆಂಟ್ ಇನ್ನೊಂದು ಯಾವ್ದು ಇಲ್ಲ ಅನ್ಸುತ್ತೆ. ರೆಕಾರ್ಡ್ ಮಾಡ್ಕೊಂಡ್ ಬಂದು ನಾವು ಎಡಿಟ್ ಮಾಡೋದು ಬೇಡ, ಲೈವೇ ಹೋಗ್ಬಿಡಿ ಅಂತ ನಿಮ್ಮನ್ನೇ ಬಿಟ್ಟಿದ್ದೆ ನಾನು ಒಳಗಡೆ, ಥಿಯೇಟರ್ ಒಳಗಡೆ. ನೋಡಿ, ನೀವೇ ನೋಡ್ಬಿಡಿ, ನೀವೇ ಒಂದು ಎಷ್ಟು ಗಂಟೆ ಆಗ್ತಾರೆ, ನೀವೇ ಲೈವ್ ಹೋಗ್ಬಿಡಿ ಅಂತ ನಾನು ಅಷ್ಟು ಧೈರ್ಯವಾಗಿ ಹೇಳಿ, ಅಷ್ಟು ಭರವಸೆ ಕೊಟ್ಟಾದ್ರೂ ಟರ್ನ್ ಆಗಿಲ್ಲ ಅಂದ್ರೆ ನಾವು ಟರ್ನ್ ಆಗಿ ಮನೆ ಕಡೆ ಹೋಗೋದು ಬೆಸ್ಟ್ ಅನ್ಸುತ್ತೆ.